ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಈಗ 3 ವರ್ಷ ಕಳೀತಾ ಬಂತು. ಈ 3 ವರ್ಷದಲ್ಲಿ ಬಹುತೇಕ 1.5 ವರ್ಷ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆಯೇ ನಡೆದಿದೆ. ಸಿದ್ದರಾಮಯ್ಯ ಅಧಿಕಾರದಿಂದ ಯಾವಾಗ ಕೆಳಗಿಳಿತಾರೆ ಅನ್ನುವ ಚರ್ಚೆ ಒಂದು ಕಡೆ ನಡೆದರೆ, ಡಿ ಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಟ್ವೀಟ್ಗಳನ್ನು ಹಾಕ್ತಿದ್ರು. ಇದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನು ಹುಟ್ಟುಹಾಕಿತ್ತು. ಅದರ ಜೊತೆಗೆ ಜಾತಿ ರಾಜಕಾರಣವು ಬಹಳ ಮುಖ್ಯವಾಗಿ ಓಡಾಡ್ತಿತ್ತು. ಅದಕ್ಕೆ ಉತ್ತರ ಎಂಬಂತೆ ಅಥವಾ ಸಮರ್ಥನೆ ತರ ಸಿದ್ದರಾಮಯ್ಯನವರು ಮೊನ್ನೆ ಸಾಮಾಜಿಕ ನ್ಯಾಯದ ದಿನ ಕನ್ನಡದ ದಿನಪತ್ರಿಕೆಗಳಿಗೆ ಸಾಮಾಜಿಕ ನ್ಯಾಯ ಬರೀ ಸಿದ್ಧಾಂತವಲ್ಲ, ಬದುಕಿನ ಹಾದಿ ಅಂತ ಲೇಖನವನ್ನ ಬರೀತಾರೆ. ಆ ಲೇಖನ ಬಹಳ ದೀರ್ಘವಾಗಿರುತ್ತೆ. ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ 12ನೇ ಶತಮಾನದಿಂದ ಬಸವಣ್ಣವರಿಂದ ಹಿಡಿದು ಅಂಬೇಡ್ಕರ್ ನಮಗೆ ಕೊಟ್ಟ ಸಂವಿಧಾನ ಮತ್ತು ಈಗಿನ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಲ್ಲಿ ಸಾಮಾಜಿಕ ನ್ಯಾಯದ ಪರ ನಿಂತಿದೆ ಅಂತ ಸಿದ್ದರಾಮಯ್ಯನವರು ಆ ದೀರ್ಘ ಲೇಖನದಲ್ಲಿ ವಿವರಿಸ್ತಾ ಹೋಗ್ತಾರೆ. ಆ ಲೇಖನದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಸಾಮಾಜಿಕ ನ್ಯಾಯದ ಪರ ನಾನು ಧ್ವನಿ ಎತ್ತಿದಾಗ ನನ್ನ ವಿರುದ್ಧ ದಾಳಿ ನಡೆದಿದೆ. ನನ್ನ ಮೇಲಿನ ದಾಳಿಗೆ, ಟೀಕೆ, ಆರೋಪಗಳಿಗೆ ಮುಖ್ಯ ಕಾರಣವೇ ನಾನು ಹುಟ್ಟಿದ ಜಾತಿಯೂ ಒಂದು. ಕುರಿ ಕಾಯ್ತಾ ಇರಬೇಕಾದವನು ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ. ಆರ್ಥಿಕ ತಜ್ಞರಿಗೆ ಸರಿಸಮನಾಗಿ ನಿಂತು ಸಾಲು ಸಾಲು ಬಜೆಟ್ ಅನ್ನು ಮಂಡಿಸಿ ಶಹಬಾಸ್ ಗಿರಿ ಗಳಿಸ್ತಿದ್ದಾನಲ್ಲ ಎನ್ನುವ ಅಸಹನೆ, ಅವರೊಳಗೆ ದ್ವೇಷ, ಅಸೂಯೆ ಕುದಿಯುತ್ತಿದೆ. ಇವನೊಬ್ಬನನ್ನ ರಾಜಕೀಯವಾಗಿ ಮುಗಿಸ್ಬಿಟ್ರೆ ಅದರ ನಂತರ ನಮ್ಮೆಲ್ಲರ ಹಾದಿ ಸುಲಭವಾಗ್ತದೆ ಎನ್ನುವ ರಾಜಕೀಯ ದುರುದ್ದೇಶದ ಲೆಕ್ಕಾಚಾರ ಇವರ ಮನಸ್ಸಿನಲ್ಲಿದೆ ಅಂತ ಸಿದ್ದರಾಮಯ್ಯನವರು ಲೇಖನದ ಮಧ್ಯದಲ್ಲಿ ಬರೆದಿದ್ದಾರೆ. ಅಂದ್ರೆ ಅವರು ಯಾರನ್ನ ಗುರಿಯಾಗಿಸಿ ಈ ಮಾತನ್ನ ಹೇಳಿದ್ರೋ ಗೊತ್ತಿಲ್ಲ. ಒಂದು ರೀತಿಯಲ್ಲಿ ಈ ಮಾತು ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಿಸಿರುವ ರೀತಿಯಲ್ಲಿ ಕಾಣ್ತದೆ. ಅಹಿಂದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ಈಗ ಜಾತಿ ಅಸ್ತ್ರವನ್ನ ಯಾಕೆ ಬಿಟ್ಟಿದ್ದಾರೆ? ತಾನು ಹುಟ್ಟಿದ ಜಾತಿಯ ಕಾರಣಕ್ಕೆ ನನ್ನನ್ನು ರಾಜಕೀಯವಾಗಿ ತುಳಿಯುತ್ತಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇದರಲ್ಲಿ ಪ್ರಧಾನವಾಗಿ ನಮ್ಗೆ ಏನ್ ಕಾಣಿಸುತ್ತೆ ಅಂದ್ರೆ, ಸಿದ್ದರಾಮಯ್ಯನವರು ಬಡವರ ಪರ, ಶೋಷಿತರ ಪರವಾಗಿ ಇರ್ತಾರೆ ಅಂತ ಟೀಕೆ ಮಾಡ್ತಾರೆ ಅನ್ನೋದು ಒಂದ್ ಕಡೆ ಇದ್ರೆ, ಜಾತಿ ವಿಚಾರ ತಂದಿರೋದು ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಡುವ ರೀತಿಯಲ್ಲಿ ಈ ಲೇಖನ ಇದೆ ಅನ್ಸುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿ ಬದಲಾವಣೆ ವಿಚಾರ ಬಂದಾಗ ಮಾರ್ಮಿಕವಾಗಿ ಪೋಸ್ಟ್ಗಳನ್ನು ಹಾಕ್ತಿದ್ರು. ಅವರು ಈ ಹಿಂದೆ ಒಂದು ಪೋಸ್ಟ್ ಹಾಕಿದ್ರು, ಪ್ರಯತ್ನ ಫಲಿಸುತ್ತೋ ಇಲ್ವೋ ಗೊತ್ತಿಲ್ಲ, ಪ್ರಾರ್ಥನೆ ಮಾತ್ರ ಫಲಿಸುತ್ತೆ ಅಂತ. ಈ ರೀತಿಯಲ್ಲಿ ಮಾರ್ಮಿಕ ಪೋಸ್ಟ್ಗಳನ್ನು ಹಾಕ್ತಾ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ವಿಚಾರದಲ್ಲಿ ದೊಡ್ಡ ಸಂಚಲನ ಸಹ ಸೃಷ್ಟಿಯಾಗಿತ್ತು. ಈಗ ಸಿಎಂ ಸಿದ್ದರಾಮಯ್ಯನವರು ಬರೆದಿರುವ ಲೇಖನಕ್ಕೆ ಯಾರು ಪ್ರತಿಕ್ರಿಯಿಸಬೇಕೋ ಗೊತ್ತಿಲ್ಲ. ಆದರೆ ಈಗ ಪ್ರತಿಕ್ರಿಯಿಸಿರೋದು ಮಾತ್ರ ಕೇಂದ್ರ ಸಚಿವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ HD ಕುಮಾರಸ್ವಾಮಿ ಅವರು. ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ಯುವಜನರ ಪಾಲಿಗೆ ಯುವ ನಿಧಿ ಯೋಜನೆಯು ಬಲ ತುಂಬಿದೆ. ಈವರೆಗೆ ಸುಮಾರು 3,08,000ಕ್ಕೂ ಅಧಿಕ ಯುವಜನರಿಗೆ ಉದ್ಯೋಗದ ಕನಸಿಗೆ ನೀರೆರೆಯುತ್ತಿದೆ. ಕೌಶಲ್ಯ ವೃದ್ಧಿ, ಉದ್ಯೋಗ ಹುಡುಕಿಕೊಳ್ಳಲು ಹೊಸ ಆಶಾವಾದದ ಆತ್ಮಸ್ಥೈರ್ಯ ಬಿತ್ತುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಸಾಮಾಜಿಕ ನ್ಯಾಯ ಸಂಹಾರಿ ಅಂತ ಒಂದು ಹ್ಯಾಶ್ಟ್ಯಾಗ್ ಅನ್ನು ಬಳಸಿ ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಸಾಮಾಜಿಕ ನ್ಯಾಯದ ಸೋಗುಕಾರ, ಸಾಮಾಜಿಕ ನ್ಯಾಯದ ಸಂಹಾರಿ ನೀವು. ನಿಮಗೆ ರಾಜಕೀಯ ಶಕ್ತಿ ಬದುಕು ಕೊಟ್ಟ ದೇವೇಗೌಡರ ಕಡೆ ಬೊಟ್ಟು ಮಾಡುವುದು ಆಘಾತಕಾರಿ. ಇವತ್ತು ನಿಮಗೆ ಸಿಕ್ಕಿರುವ ಅಧಿಕಾರ, ಸಾಮಾಜಿಕ ನ್ಯಾಯಕಾರ ಎಂಬ ಪೋಷಾಕು ಎಲ್ಲವೂ ದೇವೇಗೌಡರ ದೇಣಿಗೆ. ನೀವು ಅವರ ಸಾಮಾಜಿಕ ನ್ಯಾಯದ ಫಲ ಮತ್ತು ಫಲಾನುಭವಿ. ಸ್ವಜಾತಿ ಕುಟುಂಬ ಎಂದು ಅವರು ಅವತ್ತೇ ಭಾವಿಸಿದರೆ ನೀವು ಹಣಕಾಸು ಮಂತ್ರಿ ಆಗುವುದಿರಲಿ, ಅಟ್ಲೀಸ್ಟ್ ನಿಗಮದ ಅಧ್ಯಕ್ಷರಾಗಿಯೂ ದಕ್ಕುತ್ತಿರಲಿಲ್ಲ. ಅಂದು ನಿಮ್ಮನ್ನು ಹಣಕಾಸು ಮಂತ್ರಿ ಮಾಡಲೇಬೇಕೆಂದು ಹಠ ತೊಟ್ಟ ಗೌಡ್ರಿಗೆ ಅವತ್ತಿನ ಅವರ ಸಮಕಾಲೀನರು ನಿಮ್ಮ ಬಗ್ಗೆ ಏನೆಲ್ಲ ಗುಣಗಾನ ಮಾಡಿ ಬಣ್ಣಿಸಿದ್ದಾರೆಂದು ನಿಮಗೆ ತಿಳಿದಿರಬೇಕಲ್ವೇ? ಹೀಗೆ ಉದ್ದುದ್ದಕ್ಕೆ ಕುಮಾರಸ್ವಾಮಿ ಅವರು ಒಂದು ದೊಡ್ಡ ಪೋಸ್ಟನ್ನು ಹಾಕ್ತಾರೆ. ಅದರಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಒಂದು ಲೈನನ್ನು ಬರೀತಾರೆ, ಇದನ್ನು ನಾವು ಗಮನಿಸಲೇಬೇಕು. ಇನ್ನೆಷ್ಟು ಸುಳ್ಳು ಹೇಳ್ತೀರಿ, ಇನ್ನೆಷ್ಟು ದಿನ ಈ ಊಸರವಳ್ಳಿ ಅವತಾರ. ಅಸಲಿಗೆ ಅಹಿಂದ ನಾಯಕ, ಸಾಮಾಜಿಕ ನ್ಯಾಯದ ಪ್ರತಿನಿಧಿಯೇ ನೀವಾಗಿದ್ದರೆ ಈ ಸೂಕ್ಷ್ಮ ಸಂದರ್ಭದಲ್ಲಿ ನೀವು ಹುಟ್ಟಿದ ಜಾತಿಯನ್ನ ಎಳೆದು ತರ್ತಿರ್ಲಿಲ್ಲ. ಇದನ್ನೇ ನಾನು ಪ್ರಶ್ನಿಸಿದ್ದು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಸಿದ್ದರಾಮಯ್ಯನವರು ಹೇಳಿರುವ ಮಾತಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆಗಿಂತ ಈಗ ಕುಮಾರಸ್ವಾಮಿ ಅವರು ಹೇಳಿರುವ ಚರ್ಚೆ ಇಡೀ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಅಂತೂ ಸೃಷ್ಟಿ ಮಾಡಿದೆ. ವೀಕ್ಷಕರೇ, ನಮಗೆ ಸ್ವತಂತ್ರ ಬಂದು ಸರಿಸುಮಾರು 78 ವರ್ಷಗಳಾಯಿತು. ಕರ್ನಾಟಕ ರಾಜಕಾರಣದಲ್ಲಿ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸ್ಥಾನವನ್ನ ಏರಿರುವ ಪಟ್ಟಿಯನ್ನ ತೆಗೆದು ನೋಡಿದ್ರೆ ಇಲ್ಲಿಯವರೆಗೂ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರೇ ಹೆಚ್ಚಿನವರಿದ್ದಾರೆ. ಹಿಂದುಳಿದ ಸಮುದಾಯದಿಂದ ಬಂದವರಲ್ಲಿ ನಮಗೆ ಕಾಣಿಸೋದು ದೇವರಾಜ ಅರಸು ಬಿಟ್ರೆ ಈಗ ಇರುವ ಸಿದ್ದರಾಮಯ್ಯನವರು ಮಾತ್ರ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕದ ಅಧಿಕಾರ ಚುಕ್ಕಾಣಿ ಹಿಡಿದಿರುವುದು ಒಂದು ರೀತಿಯಲ್ಲಿ ಹೆಮ್ಮೆಯ ವಿಷಯವೇ ಅನ್ಬೋದು. ಯಾಕಂದ್ರೆ ಹಿಂದುಳಿದ ವರ್ಗದಿಂದ ಬಂದಂಥ ಒಬ್ಬ ನಾಯಕ ರಾಜ್ಯದ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯವೇ. ಕುಮಾರಸ್ವಾಮಿ ಅವರು ಹೇಳಿರುವ ಟ್ವೀಟ್ನಲ್ಲಿ ನಾವು ಇನ್ನೊಂದು ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಸ್ವಜಾತಿ ಕುಟುಂಬ ಎಂದು ಅವರು ಅವತ್ತೇ, ಅಂದರೆ ದೇವೇಗೌಡರು ಅವತ್ತೇ ಭಾವಿಸಿದರೆ ನೀವು ಹಣಕಾಸು ಮಂತ್ರಿ ಆಗುವುದಿರಲಿ, ಅಟ್ಲೀಸ್ಟ್ ನಿಗಮದ ಅಧ್ಯಕ್ಷರಾಗಿಯೂ ಇರ್ತಿರಲಿಲ್ಲ ಅಂತ ಹೇಳಿದ್ದಾರೆ.
ಕುಮಾರಸ್ವಾಮಿ ಅವರೇ, 2006ರಲ್ಲಿ ಸಿದ್ದರಾಮಯ್ಯನವರನ್ನ ತಮ್ಮದೇ ಪಕ್ಷದಿಂದ ಹೊರ ಹಾಕಿದ್ರಲ್ವಾ, ಅದು ಯಾಕೆ ಅನ್ನೋದನ್ನು ನೀವು ಸ್ವಲ್ಪ ನೆನಪಿಸ್ಕೊಳ್ಳಿ. ಅದಾದ ನಂತರದ ಚುನಾವಣೆಯಲ್ಲಿ BJP ಜೊತೆ ಅಧಿಕಾರವನ್ನು ಹಿಡಿದ ನೀವು ರಾಜ್ಯದ ಜನತೆಯಿಂದ ವಚನ ಭ್ರಷ್ಟ ಅಂತ ಬಿರುದನ್ನು ತೆಗೆದುಕೊಂಡ್ರಿ. ಅದು ನಿಮಗೆ ನೆನಪಿರ್ಬೇಕಲ್ವಾ. ಅಧಿಕಾರಕ್ಕಾಗಿ ಯಾರ ಜೊತೆ ಬೇಕಾದರೂ ಕೈ ಜೋಡಿಸುವ ನೀವು ಸ್ವಜಾತಿ ಮತ್ತು ಕುಟುಂಬದ ಲೆಕ್ಕಾಚಾರವೇ ಇರಲಿಲ್ಲ ಅಂತೀರಾ ಅಲ್ವಾ? ನಿಮ್ಮ ಮನಸ್ಸಾಕ್ಷಿ ಒಪ್ತದೆಯಾ? ಇನ್ನು ಬಹಳ ಮುಖ್ಯವಾಗಿ 2019ರ ಚುನಾವಣೆಯಲ್ಲಿಯೂ ಸಹ ಕಾಂಗ್ರೆಸ್ ಜೊತೆ ಮೈತ್ರಿಯಲ್ಲಿ ಮುಖ್ಯಮಂತ್ರಿ ಆದ್ರಿ. BJP ಅವ್ರನ್ನ ಪುಂಖಾನುಪುಂಖವಾಗಿ ಟೀಕೆ ಮಾಡಿದ್ರಿ. ಈಗ ಅವರ ಜೊತೆ ಮೈತ್ರಿ ಮಾಡಿಕೊಂಡು ಈ ಕೇಂದ್ರದ ಸಚಿವರು ಕೂಡ ಆಗಿದ್ದೀರಾ. ಕುಮಾರಸ್ವಾಮಿ ಅವರೇ, ಸ್ವಜಾತಿಯ ಪ್ರೇಮ ಇಲ್ಲವಾದ್ರೆ ವಿಧಾನ ಪರಿಷತ್ನಲ್ಲಿ ಮತ್ತು ವಿಧಾನಸಭೆಯಲ್ಲಿ ನಿಮ್ಮ JDS ಪಕ್ಷದ ಶಾಸಕರು ಯಾವ ಜಾತಿಗೆ ಸೇರಿದವರು ಅಂತ ಒಮ್ಮೆ ನೀವು ಲೆಕ್ಕ ಕೊಡಬೇಕು. ಯಾಕಂದ್ರೆ ಸ್ವಜಾತಿ ಪ್ರೇಮ ಇಲ್ಲ ಅಂತ ಹೇಳುವ JDS ಪಕ್ಷದಲ್ಲಿ ಯಾವ ಜಾತಿಯ ಶಾಸಕರು ಅಧಿಕಾರವನ್ನು ಹಿಡಿದಿದ್ದಾರೆ ಅನ್ನೋದನ್ನ ರಾಜ್ಯದ ಜನತೆ ನೋಡಲೇಬೇಕಾಗತ್ತೆ. ಇನ್ನು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯನವರು ಸಹ ಜಾತಿಯನ್ನ ಈ ಸಂದರ್ಭದಲ್ಲಿ ಟೂಲ್ ಆಗಿ ಬಳಸ್ಕೊಳ್ತಿದ್ದಾರೆ ಅನ್ಸಲ್ವಾ? ನೀವು ಆ ಲೇಖನದಲ್ಲಿ ಹೇಳಿದ ಜಾತಿಯ ಕಾರಣಕ್ಕೆ ನನ್ನನ್ನು ತುಳಿಯುತ್ತಿದ್ದಾರೆ ಅಂತ ಹೇಳ್ತಿದ್ದೀರಲ್ವಾ, ಅದು ಯಾರೆಂಬುದನ್ನ ನೀವೇ ಸ್ಪಷ್ಟಪಡಿಸಬೇಕು. ಸಿದ್ದರಾಮಯ್ಯನವರ ಮಾತಿಗೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ವಿರೋಧಿಗಳಿರುವುದು ಮಾತ್ರ BJP ಮತ್ತು RSS ನಲ್ಲಿ. ಅದನ್ನು ಸಿದ್ದರಾಮಯ್ಯನವರು ಸಹ ಒಪ್ಕೊಳ್ತಾರೆ. ಅನೇಕ ಸಲ ಸಿದ್ದರಾಮಯ್ಯನವರು ಹಲವಾರು ವೇದಿಕೆಗಳಲ್ಲಿ ನನಗೆ ವಿರೋಧಿಗಳಿರುವುದು BJP ಮತ್ತು RSS ನಲ್ಲಿ ಅಂತ ಕೂಡ ಹೇಳಿದ್ದಾರೆ. ಆದರೆ ಈಗ ಸಿದ್ದರಾಮಯ್ಯನವರು ಬರೆದಿರುವ ಈ ಲೇಖನದಲ್ಲಿ ಜಾತಿಯ ಕಾರಣಕ್ಕೆ ನನ್ನನ್ನು ತುಳಿಯುತ್ತಿದ್ದಾರೆ ಎಂಬುದು ಯಾರನ್ನ ಗುರಿಯಾಗಿಸಿ ಅಥವಾ ನಾಯಕತ್ವದ ವಿಚಾರವೇ ಮುಖ್ಯವಾ ಎನ್ನುವುದು ಸ್ಪಷ್ಟವಾಗಬೇಕಾಗಿದೆ. ಈಗ ಇದು ಸಿದ್ದರಾಮಯ್ಯ ಬಣ ವರ್ಸಸ್ DK ಶಿವಕುಮಾರ್ ಬಣ ನಡುವಿನ ರಾಜಕಾರಣವ ಅಥವಾ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ನಡುವಿನ ಜಾತಿ ಫೈಟ್ ರಾಜಕಾರಣವ? ಇನ್ನು ಮುಂದಿನ ದಿನಗಳಲ್ಲಿ ಈ ಜಾತಿ ರಾಜಕಾರಣ ಯಾವ ತಿರುವು ಪಡೆದುಕೊಳ್ತದೆ, ಇವೆಲ್ಲ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ನೋಡ್ಕೊಂಬರೋಣ. ವೀಕ್ಷಕರೇ, ಈ ವಿಡಿಯೋ ಕುರಿತು ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.